ಮಾತು ತಪ್ಪಿದ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನೀಡುವಂತೆ ರೈತರು ಒತ್ತಾಯ ಮಾಡಿದ್ದಾರೆ. ನಾಳೆಯಿಂದ ಈಶ್ವರ ಖಂಡ್ರೆ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಏಪ್ರಿಲ್ 11ರಂದು ಸಿಎಂ ಡಿಸಿಎಂ ಬೀದರ್ ಜಿಲ್ಲಾ ಪ್ರವಾಸ ಮಾಡ್ತಾ ಇದ್ದಾರೆ. ಸಿಎಂ ಮುಂದೆ ಇದೇ ಬೇಡಿಕೆಗಳನ್ನ ಇಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ನಮಗೆ ನ್ಯಾಯ ಕೊಡಬೇಕು ಅಂತ ಘೋಷಣೆ ನೋಡ್ತಾ ಇದ್ದೀವಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಸೇರಿದ್ದಾರೆ ಅಂತ. ಬೆಂಬಲ ತಗೋಬೇಕಾಗಿದೆ. ನಾವು ಸರ್ಕಾರದಿಂದ 3,500 ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಮತ್ತೆ ರೈತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಇದೇ 8ರಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿದ್ದಾರೆ. ಟೋಟಲಿ ಏನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ 11ರಂದು ಬರ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳೇ ನಮ್ಮ ನ್ಯಾಯ ಕೊಡಬೇಕು ಅನ್ನೋ ಒತ್ತಾಯ ರೈತರದಾಗ ಅದು ನೋಡ್ಬೋದು. ರೈತರಿದ್ದಾರೆ ಏನು ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ಸಕ್ಕರೆ ಕಾರ್ಖಾನೆ ಆರಂಭ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ಏನು ಸಾಕಷ್ಟು ಹೋರಾಟ ನಡೆಸಿದ್ರು, ಅಹೋರಾತ್ರಿ ಧರಣಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಯವರು ಪ್ರತಿ ಟನ್ನಿಗೆ 2,950 ರೂಪಾಯಿ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಒಬ್ಬರಿಬ್ಬರು ಬಿಟ್ಟು ಯಾರೂ 2,950 ರೂಪಾಯಿ ಕೊಡ್ತಾ ಇಲ್ಲ ಎಂಬುದು ಆರೋಪ ರೈತರದಾಗ್ಯದ. ಈಗಾಗಲೇ 2,800 ರೂಪಾಯಿ ಮಾತ್ರ ಹಾಕಿದ್ದಾರೆ, ಅದು ಡಿಸೆಂಬರ್ವರೆಗೆ ಹಾಕಿದ್ದಾರೆ. ಹೀಗಾಗಿ ಟೋಟಲಿ ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವರು ನಮ್ಗೆ ಈಗಾಗಲೇ ಕೊಟ್ಟಪ್ಲೆ ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೋಬೇಕು, ನುಡಿದಪ್ಲೆ ನಡಿಲೇಬೇಕು. ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಅನ್ನೋದು ಒತ್ತಾಯ ರೈತರದಾಗ್ಯದ. ಇಲ್ಲಾಂದ್ರೆ ಟೋಟಲಿ ನಾವು ಇದೇ 8ರಿಂದ ಅಹೋರಾತ್ರಿ ಧರಣಿ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಯಾಕೆ ಅಹೋರಾತ್ರಿ ಧರಣಿ ಮುಂದಾಗ್ತಾ ಇದ್ರಿ? ಇವತ್ತು ರೈತರ ಪಾಲಿಗೆ ಮಾತು ತಪ್ಪಿದ ಸರ್ಕಾರ, ಮಾತು ತಪ್ಪಿದ ಜಿಲ್ಲಾಡಳಿತ, ಮಾತು ತಪ್ಪಿದ ಕಾರ್ಖಾನೆಗಳು. ಅದಕ್ಕಾಗಿ ನಾವು ಮತ್ತೆ ಅಹೋರಾತ್ರಿ ಧರಣಿ ಹೋರಾಟ ಮಾಡಬೇಕಾಗಿದೆ. ಇದೇ ದಿನಾಂಕ 8ನೇ ತಾರೀಕು ಹಿಡಿದು ಅಹೋರಾತ್ರಿ ಧರಣಿ ಕುಳಿತು ನಮ್ಮ ರೈತರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ರೈತರು ಎಲ್ಲರೂ ರೈತ ಸಂಘಟನೆ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ವತಿಯಿಂದ ಹೋರಾಟ ಮಾಡಬೇಕಾಗಿದೆ. ಅತಿವೃಷ್ಟಿಯಿಂದ ಜಾಸ್ತಿ ಮಳೆ ಆಗಿನ ಕಡೆಯಿಂದ ಈಗ ಓದಿನ ತಕ್ಕ ಅತಿವೃಷ್ಟಿ ಚಾರಣೆ ಪೈ ಹಣನೂ ಸಿಕ್ಕಿಲ್ಲ ರೈತರಿಗೆ. ಬಾರಣೆ ರೈತರಿನ ಹಾಗೆ ಉಳ್ದವ. ಆ ರೈತರಿಗೆ ಹಣ ಬರಬೇಕು ಸರ್ಕಾರದಿಂದ. ಮತ್ತು ಈ ಕಬ್ಬಿಂದ ಏನು ಬಿಲ್ ಅದ 2,950 ರೂಪಾಯಿ ಎಲ್ಲ ಕಾರ್ಖಾನೆಯವರು ಅರ್ಜೆಂಟ್ ಕೊಡಬೇಕು. ರೈತರು ಕಂಗಾಲ್ ಪರಿಸ್ಥಿತಿಯಲ್ಲಿ ಇದ್ದಾರೆ. ರೈತರಿಗೆ ನೋಡೋರು ಯಾರು ನಮ್ಮಲ್ಲಿ ಆಮೇಲೆ ಮಂತ್ರಿಗಳು ಯಾರಿಲ್ಲ. ರೈತರ ಪರಿಸ್ಥಿತಿ ಈಗ ಬಿಗಡಾಸ್ ಹೋಗಿದೆ ಬೀದರ್ ಜಿಲ್ಲೆಯಲ್ಲಿ. ಅದರ ಪ್ರಕಾರ ದಯಮಾಡಿ ಸರ್ಕಾರ ವತಿಯಿಂದ ಅರ್ಜೆಂಟ್ ಇದು ಎಲ್ಲ ರೈತರಿಗೆ ವ್ಯವಸ್ಥೆ ಮಾಡಪ್ಲೆ ಕೊಡಪ್ಲೆ ವ್ಯವಸ್ಥೆ ಮಾಡಬೇಕು. ಮಾಡ್ತಾರೆ ಅವಾಗ ಸಕ್ಕರೆ ಕಾರ್ಖಾನೆಯವರು 2,950 ಕೊಡ್ತೀವಿ ಅನ್ನೋದ್ರೆ ಈಗ ಕೊಡ್ತಾ ಇಲ್ಲ. ಈಗ ಅದ್ರ ಪ್ರಕಾರ ಆಗಿ ಅವ್ರು ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಅದು ಪೂರಾ ಇಂಪ್ಲಿಮೆಂಟ್ ಆಗಬೇಕಂತ ಹೇಳಿ ಏನಪ್ಪ ಕೇಳ್ಕೊತಾ ಇದ್ದೀನಿ. ಎರಡನೇದಾಗಿ ಏನಪ್ಪ ಅಂದ್ರೆ ರೈತರು 80% ಕೃಷಿ ಕಾರ್ಮಿಕರು ಮತ್ತು ರೈತರಿದ್ದಾರೆ. ಪ್ರತಿಯೊಂದು ಆಫೀಸಿನಲ್ಲಿ ಈ ರೈತರ ಕೆಲಸಗಳೇ ಆಗ್ತಾ ಇಲ್ಲಲ್ಲೇ. ಪ್ರತಿಯೊಂದು ಆಫೀಸಿನಲ್ಲಿ ಏನಪ್ಪ ಯಾವುದೇ ಇರೋ ತಾಲೂಕಾ ಪ್ಲೇಸ್ ಇರಲಿ, ಡಿಸ್ಟಿಕ್ ಪ್ಲೇಸ್ ಇರಲಿ, ಯಾವ ಪ್ಲೇಸ್ದಾಗಿದ್ರು ಏನಪ್ಪ 50% ಪೋಸ್ಟ್ಗಳು ಏನಪ್ಪ ಖಾಲಿ ಅವ. ಆ ಪೋಸ್ಟ್ಗಳು ಏನಪ್ಪ ತಗೋತಾ ಇಲ್ಲ. ಮತ್ತು 50% ರೈತರದ್ದು ಆಕ್ರೋಶದ ಮಾತಂತ ಹೇಳ್ಬೋದು. ಕೊಟ್ಟ ಮಾತಿನ ಪ್ರಕಾರ 2,950 ರೂಪಾಯಿ ನಮಗೆ ಕೊಡಲೇಬೇಕು, ಇಲ್ಲಾಂದ್ರೆ ಅಹೋರಾತ್ರಿ ಧರಣಿ ನಾವು ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬೀದರ್ಗೆ ಆಗಮಿಸ್ತಾ ಇದ್ದಾರೆ. ಅವರಾದ್ರೂ ನಮ್ಮ ಕಡೆ ನೋಡಿ ನಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂಬುದು ಒತ್ತಾಯ ಅನ್ನದಾತರದಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಾತು ತಪ್ಪಿದ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನೀಡುವಂತೆ ರೈತರು ಒತ್ತಾಯ ಮಾಡಿದ್ದಾರೆ. ನಾಳೆಯಿಂದ ಈಶ್ವರ ಖಂಡ್ರೆ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಏಪ್ರಿಲ್ 11ರಂದು ಸಿಎಂ ಡಿಸಿಎಂ ಬೀದರ್ ಜಿಲ್ಲಾ ಪ್ರವಾಸ ಮಾಡ್ತಾ ಇದ್ದಾರೆ. ಸಿಎಂ ಮುಂದೆ ಇದೇ ಬೇಡಿಕೆಗಳನ್ನ ಇಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ನಮಗೆ ನ್ಯಾಯ ಕೊಡಬೇಕು ಅಂತ ಘೋಷಣೆ ನೋಡ್ತಾ ಇದ್ದೀವಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಸೇರಿದ್ದಾರೆ ಅಂತ. ಬೆಂಬಲ ತಗೋಬೇಕಾಗಿದೆ. ನಾವು ಸರ್ಕಾರದಿಂದ 3,500
ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಮತ್ತೆ ರೈತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಇದೇ 8ರಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿದ್ದಾರೆ. ಟೋಟಲಿ ಏನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ 11ರಂದು ಬರ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳೇ ನಮ್ಮ ನ್ಯಾಯ ಕೊಡಬೇಕು ಅನ್ನೋ ಒತ್ತಾಯ ರೈತರದಾಗ ಅದು ನೋಡ್ಬೋದು. ರೈತರಿದ್ದಾರೆ ಏನು ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ಸಕ್ಕರೆ ಕಾರ್ಖಾನೆ ಆರಂಭ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ಏನು ಸಾಕಷ್ಟು ಹೋರಾಟ ನಡೆಸಿದ್ರು, ಅಹೋರಾತ್ರಿ ಧರಣಿ ನಡೆಸಿದ್ರು. ಆ ಸಂದರ್ಭದಲ್ಲಿನ ಸಕ್ಕರೆ ಕಾರ್ಖಾನೆಯವರು ಪ್ರತಿ ಟನ್ನಿಗೆ 2,950 ರೂಪಾಯಿ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಒಬ್ಬರಿಬ್ಬರು ಬಿಟ್ಟು ಯಾರೂ 2,950 ರೂಪಾಯಿ ಕೊಡ್ತಾ ಇಲ್ಲ ಎಂಬುದು ಆರೋಪ ರೈತರದಾಗ್ಯದ. ಈಗಾಗಲೇ 2,800 ರೂಪಾಯಿ ಮಾತ್ರ ಹಾಕಿದ್ದಾರೆ, ಅದು ಡಿಸೆಂಬರ್ವರೆಗೆ ಹಾಕಿದ್ದಾರೆ. ಹೀಗಾಗಿ ಟೋಟಲಿ ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವರು ನಮ್ಗೆ ಏನು ಈಗಾಗಲೇ ಕೊಟ್ಟಪ್ಲೆ ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೋಬೇಕು, ನುಡಿದಪ್ಲೆ ನಡಿಲೇಬೇಕು. ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಅನ್ನೋದು ಒತ್ತಾಯ ರೈತರದಾಗ್ಯದ. ಇಲ್ಲಾಂದ್ರೆ ಟೋಟಲಿ ನಾವು ಇದೇ 8ರಿಂದ ಅಹೋರಾತ್ರಿ ಧರಣಿ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಯಾಕೆ ಅಹೋರಾತ್ರಿ ಧರಣಿ ಮುಂದಾಗ್ತಾ ಇದ್ರಿ? ಇವತ್ತು ರೈತರ ಪಾಲಿಗೆ ಮಾತು ತಪ್ಪಿದ ಸರ್ಕಾರ, ಮಾತು ತಪ್ಪಿದ ಜಿಲ್ಲಾಡಳಿತ, ಮಾತು ತಪ್ಪಿದ ಕಾರ್ಖಾನೆಗಳು. ಅದಕ್ಕಾಗಿ ನಾವು ಮತ್ತೆ ಅಹೋರಾತ್ರಿ ಧರಣಿ ಹೋರಾಟ ಮಾಡಬೇಕಾಗಿದೆ. ಇದೇ ದಿನಾಂಕ 8ನೇ ತಾರೀಕು ಹಿಡಿದು ಅಹೋರಾತ್ರಿ ಧರಣಿ ಕುಳಿತು ನಮ್ಮ ರೈತರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ರೈತರು ಎಲ್ಲರೂ ರೈತ ಸಂಘಟನೆ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ವತಿಯಿಂದ ಹೋರಾಟ ಮಾಡಬೇಕಾಗಿದೆ. ಅತಿವೃಷ್ಟಿಯಿಂದ ಜಾಸ್ತಿ ಮಳೆ ಆಗಿನ ಕಡೆಯಿಂದ ಈಗ ಓದಿನ ತಕ್ಕ ಅತಿವೃಷ್ಟಿ ಚಾರಣೆ ಪೈ ಹಣನೂ ಸಿಕ್ಕಿಲ್ಲ ರೈತರಿಗೆ. ಬಾರಣೆ ರೈತರಿನ ಹಾಗೆ ಉಳ್ದವ. ಆ ರೈತರಿಗೆ ಹಣ ಬರಬೇಕು ಸರ್ಕಾರದಿಂದ. ಮತ್ತು ಈ ಕಬ್ಬಿಂದ ಏನು ಬಿಲ್ ಅದ 2,950 ರೂಪಾಯಿ ಎಲ್ಲ ಕಾರ್ಖಾನೆಯವರು ಅರ್ಜೆಂಟ್ ಕೊಡಬೇಕು. ರೈತರು ಕಂಗಾಲ ಪರಿಸ್ಥಿತಿಯಲ್ಲಿ ಇದ್ದಾರೆ. ರೈತರಿಗೆ ನೋಡೋರು ಯಾರು ನಮ್ಮಲ್ಲಿ MLA ಮಂತ್ರಿಗಳು ಯಾರಿಲ್ಲ. ರೈತರ ಪರಿಸ್ಥಿತಿ ಈಗ ಬಿಗಡಾಸ್ ಹೋಗಿದೆ ಬೀದರ್ ಜಿಲ್ಲೆಯಲ್ಲಿ. ಅದರ ಪ್ರಕಾರ ದಯಮಾಡಿ ಸರ್ಕಾರ ವತಿಯಿಂದ ಅರ್ಜೆಂಟ್ ಇದು ಎಲ್ಲ ರೈತರಿಗೆ ವ್ಯವಸ್ಥೆ ಕೊಡಪ್ಲೆ ವ್ಯವಸ್ಥೆ ಮಾಡಬೇಕು. ಏನು ಒತ್ತಾಯ ಮಾಡ್ತಾರೆ? ಅವಾಗ ಸಕ್ಕರೆ ಕಾರ್ಖಾನೆಯವರು 2,950 ಕೊಡ್ತೀವಿ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ? ಈಗ ಅದ್ರ ಪ್ರಕಾರ ಆಗಿ ಅವ್ರು ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಅದು ಪೂರಾ ಇಂಪ್ಲಿಮೆಂಟ್ ಆಗಬೇಕಂತ ಹೇಳಿ ಏನಪ್ಪ ಕೇಳ್ಕೊತಾ ಇದ್ದೀನಿ. ಎರಡನೇದಾಗಿ ಏನಪ್ಪ ಅಂದ್ರೆ ರೈತರು 80% ಕೃಷಿ ಕಾರ್ಮಿಕರು ಮತ್ತು ರೈತರಿದ್ದಾರೆ. ಪ್ರತಿಯೊಂದು ಆಫೀಸಿನಲ್ಲಿ ಈ ರೈತರ ಕೆಲಸಗಳೇ ಆಗ್ತಾ ಇಲ್ಲಲ್ಲೇ. ಪ್ರತಿಯೊಂದು ಆಫೀಸಿನಲ್ಲಿ ಏನಪ್ಪ ಯಾವುದೇ ಇರೋ ತಾಲೂಕಾ ಪ್ಲೇಸ್ ಇರಲಿ, ಡಿಸ್ಟಿಕ್ ಪ್ಲೇಸ್ ಇರಲಿ, ಯಾವ ಪ್ಲೇಸ್ದಾಗಿದ್ರು ಏನಪ್ಪ 50% ಪೋಸ್ಟ್ಗಳೇನಪ್ಪ ಖಾಲಿ ಅವ. ಆ ಪೋಸ್ಟ್ಗಳೇನಪ್ಪ ತಗೋತಾ ಇಲ್ಲ. ಮತ್ತು 50% ರೈತರದ್ದು ಆಕ್ರೋಶದ ಮಾತಂತ ಹೇಳ್ಬೋದು. ಕೊಟ್ಟ ಮಾತಿನ ಪ್ರಕಾರ 2,950 ರೂಪಾಯಿ ನಮಗೆ ಕೊಡಲೇಬೇಕು, ಇಲ್ಲ ಅಂದ್ರೆ ಅಹೋರಾತ್ರಿ ಧರಣಿ ನಾವು ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬೀದರ್ಗೆ ಆಗಮಿಸ್ತಾ ಇದ್ದಾರೆ. ಅವರಾದ್ರೂ ನಮ್ಮ ಕಡೆ ನೋಡಿ ನಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂಬುದು ಒತ್ತಾಯ ಅನ್ನದಾತರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.